ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾವ, ಇವರು ನಿದ್ದೆ ಮಾಡಿದ್ರಲ್ವಾ? ಆಗ್ಲೇ ನಿದ್ದೆ ಅಂತಿದ್ರು, ಅದಕ್ಕೆ ಬಿಟ್ಟು ಬಂದೆ. ಇಲ್ಲ ಶಾರ್ವರಿ, ಅವನಿಗೆ ಎಲ್ಲರ ಜೊತೆ ಇರಬೇಕು ಅಂತ ಆಸೆ ಅನಿಸುತ್ತೆ. ನಾನು ಸುಮ್ಮನೆ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋದೆ, ನಾನು ಬರ್ತೀನಿ ಎಂದ. ಚಿಕ್ಕಪ್ಪ, ನಮ್ಮ ಜೊತೆನೂ ಸ್ವಲ್ಪ ಊಟ ಮಾಡಿ. ತುಳಸಿಯವರೇ, ಇವನಿಗೆ ಸ್ವಲ್ಪ ಸಕ್ಕರೆ ಪೊಂಗಲ್ ಕೊಡ್ತೀರಾ? ನಾನೇ ತಿನ್ನಿಸ್ತೀನಿ. ಮಹೇಶ, ಸಕ್ಕರೆ ಪೊಂಗಲ್. ಚಿಕ್ಕಪ್ಪ ಎಲ್ಲರ ಜೊತೆ ಆಚೆ ಬಂದು ಕೂರಕ್ಕೆ ಶುರು ಮಾಡಾದ್ಮೇಲೆ ಇಷ್ಟೊಂದು ಇಂಪ್ರೂವ್ ಆಗಿರೋದು ಅಲ್ವಾ? ಹೌದು. ನಾನು ಚಿಕ್ಕವನಿದ್ದಾಗ ಚಿಕ್ಕಪ್ಪನ ಜೊತೆನೇ ಇರ್ತಿದ್ನಂತೆ. ಚಿಕ್ಕಪ್ಪ ಪೂರ್ತಿ ಹುಷಾರಾಗ್ಬಿಟ್ರೆ ನನ್ನ ಮದ್ವೆಲಿ ಚೆನ್ನಾಗಿ ಓಡಾಡ್ಬೋದಿತ್ತು. ದೇವ್ರ ದಯದಿಂದ ನೀನು ಅನ್ಕೊಂಡಿದ್ದಾದ್ರೆ ಸಾಕು. ಮಕ್ಕಳು ತುಂಬ ಒಳ್ಳೆಯವರು. ಕೆಟ್ಕೊಂಡು ಬಿತ್ತು. ರೀ ಶಾರ್ವರಿ, ಇರು. ಅವನು ಮಾತಾಡ್ತಿದ್ದಾನಲ್ವಾ, ಅವನಿಗೇನೋ ಹೇಳಬೇಕು ಅಂತ ಅನಿಸ್ತಿದೆ ಅನಿಸುತ್ತೆ. ಇಲ್ಲ ಬಾಬಾ, ಒಂದೊಂದ್ಸತಿ ಇವರು ಅಸಂಬದ್ಧ ಮಾತಾಡ್ತಾರೆ. ಪರವಾಗಿಲ್ಲ ಶಾರ್ವರಿ, ನಾವೆಲ್ಲ ಮನೆಯವರೇ ಅಲ್ವಾ. ಅವನು ಏನು ಮಾತಾಡಿದ್ರು ನಡೆಯುತ್ತೆ. ಅವನು ಮಾತಾಡ್ತಾನೆ ಅನ್ನೋದೇ ಖುಷಿ. ಅಸಂಬದ್ಧ ಆದರೂ ಪರವಾಗಿಲ್ಲ. ನಾವೆಲ್ಲ ಕಾರಲ್ಲಿ ಹೋಗ್ತಿದ್ವಿ. ಮುಂದಕ್ಕೆ ಹೇಳಿ ಚಿಕ್ಕಪ್ಪ. ನಾವೆಲ್ಲ ಕಾರಲ್ಲಿ ಹೋಗ್ತಿದ್ವಿ, ಆಮೇಲೆ ಆಗ ರೀ ರೀ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಹೇಳಿದ್ದು, ಇವ್ರು ಎಕ್ಸೈಟ್ ಆದ್ರೆ ನನಗೆ ಭಯ ಆಗುತ್ತೆ ಅಂತ. ದಯವಿಟ್ಟು ಮತ್ತೇನು ಕೇಳಬೇಡಿ. ಇವ್ರು ಈಗ ಆಡೋದು ನೋಡಿದ್ರೆ ನನಗೆ ಭಯ ಆಗುತ್ತೆ. ಚಿಕ್ಕಮ್ಮ, ಹಾಗೆಲ್ಲ ಭಯ ಪಡಬೇಡಿ. ಕೂತ್ಕೊಳ್ಳಿ ಚಿಕ್ಕಮ್ಮ. ಅವ್ರು ಹುಷಾರಾಗ್ತಿದಾರಲ್ವಾ? ರಿಕವರ್ ಆಗೋ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಹೀಗಾಗತ್ತೆ ಅನ್ಸುತ್ತೆ. ಅವ್ರು ಡೈಲಿ ನಮ್ಮ ಜೊತೆ ಟೈಮ್ ಕಳೀತಾ ಎಲ್ಲದೂ ನೆನ್ಪು ಮಾಡ್ಕೊಂಡು ಹುಷಾರಾಗ್ತಾರೆ. ಹೌದು, ಇನ್ನೇನು ಮದುವೆ ಹತ್ರ ಬರ್ತಿದೆ. ಈ ಟೈಮ್ನಲ್ಲಿ ಚಿಕ್ಕ ಮಾವ ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಿದ್ರೆ ಅವ್ರಿಗೂ ಬದಲಾವಣೆ ಕಾಣುತ್ತೆ, ಬೇಗ ಹುಷಾರಾಗ್ತಾರೆ. ಚಿಕ್ಕಮ್ಮ, ನೀವು ಹೀಗೆ ಡಲ್ಲಾಗಿರ್ಬೇಡಿ. ಚಿಕ್ಕಪ್ಪ ಸ್ಟೇಜ್ ಬೈ ಸ್ಟೇಜ್ ಹುಷಾರಾಗ್ತಿದ್ದಾರೆ. ನೀವು ಮಂಕಾಗಿದ್ರೆ ನನಗೂ ಬೇಜಾರಾಗುತ್ತೆ. ನನ್ನ ಮದುವೆ ಮುಗಿಯೋವರೆಗೂ ನೀವು ಎಲ್ಲದರಲ್ಲೂ ಇನ್ವಾಲ್ವ್ ಆಗಿ ಖುಷಿಯಾಗಿರ್ಬೇಕು. ಖಂಡಿತ ಅಭಿ, ನಿನ್ನ ಮದುವೆ ಆಗ್ತಿದೆ ಅನ್ನೋದೇ ನನಗೆ ತಡ್ಕೊಳಕ್ಕಾಗದೆ ಅಷ್ಟು ಖುಷಿ ಆಗ್ತಿದೆ. ಎಲ್ಲದನ್ನು ನಾನೇ ನೋಡಿಕೊಳ್ಬೇಕು ಅನ್ನಿಸ್ತಿದೆ. ಆದರೆ ಆಫೀಸು ಇವರು ಅಂತ ನಿನ್ನ ಮದುವೆಯಲ್ಲಿ ಇನ್ವಾಲ್ವ್ ಆಗೋಕ್ಕಾಗುತ್ತೋ ಇಲ್ವೋ ಬೇಜಾರು ಮಾಡ್ಕೋಬೇಡ. ಆದರೆ ಯಾವುದೇ ಟೈಮಲ್ಲೂ ನನ್ನ ಕಡೆಯಿಂದ ಏನು ಹೆಲ್ಪ್ ಬೇಕೋ ಅದನ್ನು ನಾನು ಮಾಡ್ತೀನಿ. ಅದು ಹೇಗಾಗತ್ತೆ ಚಿಕ್ಕಮ್ಮ? ಅಭಿ ಅವನೇ ಕೇಳ್ತಿದ್ದಾನಲ್ವಾ? ನೀವು ಆಫೀಸ್ ವಿಷಯದ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಐ ವಿಲ್ ಹ್ಯಾಂಡಲ್ ಎವ್ರಿಥಿಂಗ್. ಹೌದು, ಮಹೇಶನ್ನ
ಪೂರ್ಣಿನೂ ತುಳಸಿಯವರು ನೋಡ್ಕೋತಾರೆ. ಅಯ್ಯೋ ಅದು ಹೇಗಾಗತ್ತೆ? ನನಗೇನೋ ನಾನು ಅವ್ರ ಜೊತೆಯಲ್ಲಿ ಇದ್ರೇ ಸಮಾಧಾನ. ನಿನ್ನ ಕಾಳಜಿ ನಮ್ಗೆ ಅರ್ಥ ಆಗುತ್ತೆ ಶಾರ್ವರಿ. ಆದರೆ ಅಭಿ ಮದುವೆ ಮುಗಿಯೋರ್ಗಷ್ಟೇ ಆಗ್ಬೋದಲ್ಲ ತುಳಸಿಯವರೇ? ಖಂಡಿತ. ಇಷ್ಟು ದಿನ ಮನೆ ಕಷ್ಟದಲ್ಲಾಗಿದೆಯಾ, ಈಗ ಸಂಭ್ರಮದಲ್ಲಿ ನೀನು ಇರಬೇಕು ಶಾರ್ವರಿ. ಮಹೇಶನ ಜವಾಬ್ದಾರಿ ತುಳಸಿಯವ್ರಿಗೆ ಬಿಡು. ಹೌದು ಶಾರ್ವರಿ ಅವರೇ, ಇವರು ನೋಡ್ಕೊಳ್ಳೋದಕ್ಕೆ ನನಗೇನು ಬೇಜಾರಿಲ್ಲ, ಖುಷಿಯಿಂದ ನೋಡ್ಕೋತೀನಿ. ನನಗೂ ಖುಷಿ. ನೋಡಿದ್ಯಾ, ಅವನೇ ಹೇಳಿಬಿಟ್ನಲ್ಲ, ಅವನು ಹೇಳಿದ ಮೇಲೆ ಮುಗೀತು. ಮದುವೆ ಮನೆ. ಹೌದು ಮಹೇಶ, ಮದುವೆ ಮನೆ. ಅಪ್ಪ, ಕೊನೆಗೂ ನನ್ನ ತಮ್ಮ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡೋಕ್ಕೆ ಶುರು ಮಾಡಿದ್ನಲ್ಲ. ಪೊಂಗಲ್. ಅರೆ ಹೌದು ಹೌದು, ಅದಕ್ಕೇನಂತೆ ಕೊಡ್ತೀನಿ ತಗೋ. ಜನಾರ್ದನ್ ಯಾಕೆ ಹಂಗೆ ಮಾಡ್ದ? ಅಥವಾ ಅವನ ಮಗಳೇ ಟ್ರ್ಯಾಕ್ ಬದಲಾಯಿಸಿದ್ಲ? ಅಂದರೆ ಅವಳು ಅವನ ಕಂಟ್ರೋಲಲ್ಲಿ ಇಲ್ಲ ಅಂತಾಯ್ತು. ಹಲೋ. ನೀವು ನನಗೆ ಹೇಳಿದ್ದೇನು, ನಿಮ್ಮ ಮನೆಯಲ್ಲಿ ಆಗಿದ್ದೇನು? ಈ ಶಾರ್ವರಿ ಜೊತೆನೇ ಡಬಲ್ ಗೇಮಾ? ರೀ, ಮೊದಲೇ ನಂಗೆ ತಲೆ ಕೆಟ್ಟಿದೆ. ನೀವು ಸುಮ್ಮನೆ ಉರಿಯೋ ಬೆಂಕಿಗೆ ತುಪ್ಪ ಹಾಕ್ಬೇಡಿ. ಅಲ್ಲ ರೀ, ನಿಮ್ಮ ಮಗಳನ್ನ ಕಂಟ್ರೋಲ್ ಮಾಡಿ ಅಂತ ಹೇಳಿದ್ದೆ ತಾನೆ, ಅದಕ್ಕಷ್ಟು ಒಳ್ಳೆ ಐಡಿಯಾನು ಕೊಟ್ಟಿದ್ದೆ. ನೀವು ಹೇಳಿದ ಹಾಗೆ ನನ್ನ ಮಗಳಿಗೆ ಹೇಳಿ ಹೆದರ್ಸಿದ್ದೆ. ಅವಳು ಒಪ್ಕೊಂಡಿದ್ಲು. ಅಭಿ ಇದರಿಗೆ ಅವಳ ಮನಸ್ಸಲ್ಲಿ ಅವನಿಲ್ಲ ಅಂತ ಹೇಳ್ತೀನಿ, ಅವಮಾನ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ಲು. ಡಿವೋರ್ಸ್ ವಿಷಯಕ್ಕೂ ಆ ವಿಷಯನ ಅವಳು ಸೀರಿಯಸ್ ಆಗಿ ತಗೊಳ್ಳಿಲ್ಲ, ಎಲ್ಲ ಮನಜಾ ಮಾಡಿದ್ದು. ಅವಳು ತುಳಸಿ ನೋಡಿ ತುಂಬಾ ಅಧಿಕ ಪ್ರಸಂಗ ಕಲ್ತಿದ್ದಾಳೆ. ಅವರಿಬ್ರು ಸಂಬಂಧಿಕರಾದ್ರೆ ನನ್ನ ಮನೆನೇ ಮುಳುಗಿಸ್ಬಿಡ್ತಾರೆ. ಓಹೋ, ಅಂದ್ರೆ ಆ ತುಳಸಿ ಏನು ಅಂತ ನಿಮಗೂ ಅರ್ಥ ಆಯ್ತಾ? ಹೌದು. ಇಷ್ಟೆಲ್ಲ ಆದಮೇಲೆ ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ಮನೆಗೆ ಕೊಡ್ಕೊಡ್ದು ಅನಿಸ್ತಿದೆ. ಆದ್ರೆ ಏನ್ ಮಾಡೋದು, ಇವತ್ತೆಲ್ಲ ಬಂದು ಸಂಭ್ರಮ ಪಟ್ಟು ಹೋದ್ರಲ್ಲ. ಇಷ್ಟಕ್ಕೆ ಸೋಲೊಪ್ಕೊಂಡ್ರೆ ಹೇಗೆ ಜನಾರ್ದನ್? ನಿಜವಾದ ಯುದ್ಧ ಯಾವಾಗ ನಡೆಯುತ್ತೆ ಗೊತ್ತಾ? ಎದುರಾಳಿ ಗೆದ್ದ ಅಂತ ಮೈ ಮರ್ತಾಗ. ಅಂದ್ರೆ ಇನ್ನೂ ನಮ್ಗೆ ಈ ಮದುವೆ ತಪ್ಪಿಸೋ ಅವಕಾಶ ಇದೆ ಅಂತೀರಾ? ಗಟ್ಟಿ ಮೇಳ ಅಂತ ಹೇಳಿ ನಿಮ್ಮ ಮಗಳ ಕುತ್ತಿಗೆಗೆ 3 ಗಂಟು ಬೀಳೋವರೆಗೂ ಟೈಮ್ ಇದೆ. ಮುಂದೆ ನಾವು ಹಾಕೋ ಬಾಂಬಿಗೆ ಅವ್ರು ಯಾರು ಚೇತರಿಸ್ಕೋಬಾರ್ದು. ನನಗೆ ಅರ್ಥ ಆಗಲಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.